ಮಾರ್ಚ್ ಆದಮೇಲೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿಯಿಂದ ಫೆಬ್ರವರಿ ಒಳಗಡೆ ಹಾರ್ವೆಸ್ಟಿಂಗ್ ಬರುತ್ತದೆ 10 ಮಂತ್ಸಲ್ಲಿ. ಗೊತ್ತಾಯ್ತಾ? ಮಾರ್ಚ್ ಟೈಮ್ ಮೊದಲನೇ ಮಳೆ ಆದ ತಕ್ಷಣ ಏನು ಮಾಡಬೇಕು? ಟರ್ಮರಿಕ್ನ ಸೋಯಿಂಗ್ ಮಾಡಬೇಕು. ಆಯಿತಾ? ಏನು ಮಾಡಿದ್ರೆ ನೀವು 1 ಎಕರೆ ತೊಗೊಂಡ್ರೆ ಅದರಲ್ಲಿ ಫಸ್ಟ್ ಏನು ಮಾಡಿದ್ರೆ ಟರ್ಮರಿಕ್ ಹಾಕಿದ್ರ. ಟರ್ಮರಿಕ್ ಎಲ್ಲಿ ಒಳಗಡೆ ಹಾಕಿದ್ರ. ಎಷ್ಟು ನಮ್ಮದು ಬೆಡ್ ಹೈಟ್ ಬಂದ್ಬಿಟ್ಟು 1.5 to 2 feet ಇದೆ. ನಾವೇನು ಮಾಡ್ತೀವಿ, ಒಂದು ಅರ್ಧ ಅಡಿ ಒಳಗಡೆ ಏನು ಮಾಡ್ತೀವಿ, ಟರ್ಮರಿಕ್ನ ಸೋ ಮಾಡ್ತೀವಿ 110 ಬೆಡ್ಗೂ. ಒಂದು ಕ್ರಾಪ್ ಮುಗೀತಾ? 1 ಎಕರೆಯಲ್ಲಿ 1 ಕ್ರಾಪ್ ಆದಮೇಲೆ ನೆಕ್ಸ್ಟ್ ನಮಗೆ ಲೀಫಿ ವೆಜಿಟೇಬಲ್ಸ್ ಅಂದ್ರೇನು? ಸೊಪ್ಪು. ಲೀಫಿ ಅಂದ್ರೇನು? ಸೊಪ್ಪು ಅಂತ. ತರಕಾರಿಗಳಂದ್ರೆ ವೆಜಿಟೇಬಲ್ಸ್, ಲೀಫಿ ಅಂದ್ರೆ ಸೊಪ್ಪುಗಳಲ್ಲಿ ನಮ್ಗೆ ಎಷ್ಟೊಂದು ಥರ ಸೊಪ್ಪು ಗೊತ್ತಿದೆಯಲ್ಲ. ಸೊಪ್ಪುಗಳು ಯಾವುದೇ ಆಗಲಿ ಹಾಕಿದ ಮೇಲೆ ಎಷ್ಟು ದಿವಸಕ್ಕೆ ಹಾರ್ವೆಸ್ಟಿಗೆ ಬರುತ್ತೆ ಗೊತ್ತಾ ಯಾರಿಗಾದ್ರೂ? 35 to 40 days. 35 to 40 days. ಗೊತ್ತಾಯ್ತಾ? ಮೆಂತ್ಯ, ಪಾಲಕು, ದಂಟು ಏನೇನು ಹಾಕ್ತಿರಲ್ಲ 45 ಫಸ್ಟ್ ಜರ್ಮಿನೇಷನ್ ಆಗೋದು. ಇವಾಗ ಮೆಂತ್ಯ ನೀವು ನೋಡ್ದಂಗೆ ಮನೇಲಿ ಮೆಂತ್ಯ ಎಲ್ಲ ನೋಡಿದಿರಲ್ಲ, ಆ ಮೆಂತ್ಯ ಏನಾಗುತ್ತೆ ವಿತಿನ್ 3 to 4 daysಗೆ ಜರ್ಮಿನೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಗೊತ್ತಿದೆಯಲ್ಲ, ಅದು 12 ದಿವಸ ಬೇಕು ಜರ್ಮಿನೇಷನ್ ಆಗಬೇಕು ಅಂದರೆ. ಓಕೆ, ಸೀಡ್ಸಲ್ಲೂ ಟೈಮ್ ತೊಗೊಳುತ್ತೆ ಒಂದೊಂದು ಸೀಡ್ಸ್. ಲೀಫಿ ಅಂತ ಬಂದಾಗ ನಿಮಗೆ ನಾಳೆ ಸೀಡ್ಸ್ನ ಪರಿಚಯ ಮಾಡ್ತೀನಿ. ಯಾವ್ಯಾವ ಸೀಡ್ಸು ಯಾವ ಥರ, ಲೀಫಿ ಸೀಡ್ಸ್ ಯಾವ ಥರ ಇರುತ್ತೆ, ಕ್ಯಾರೆಟ್ ಸೀಡ್ಸ್ ಹೆಂಗಿರುತ್ತೆ ಅವೆಲ್ಲ ನಾನು ನಿಮಗೆ ತೋರಿಸ್ತೀನಿ ನಾಳೆ. ಆಯಿತಾ? ಈ ಥರ ಲೀಫಿ ವೆಜಿಟೇಬಲ್ಸ್ ಯಾವುದೇ ಆದರೂ 45 ಡೇಸ್ಗೆ ಹಾರ್ವೆಸ್ಟಿಗೆ ಬರುತ್ತೆ. ಅರ್ಶಿನ ಬಂದು ಎಷ್ಟು ತಿಂಗ್ಳಿಗೆ ಬರುತ್ತೆ? 9 ರಿಂದ 10 ತಿಂಗಳು. ನೀನು ಫಾರ್ಮರ್ ಆಗಿ ಅರ್ಶಿನ ಸೋಯಿಂಗ್ ಮಾಡಿಬಿಟ್ಟೆ, ನಿನ್ನ ಹತ್ರ 110 ಬೆಡ್ ಇದೆ. 110 ಬೆಡ್ಡಲ್ಲೂ ಒಂದೇ ತರಿ ಸೊಪ್ಪು ಹಾಕ್ತೀಯ ನೀನು? ನೀನು ಕಮರ್ಷಿಯಲ್ ಆಗಿ ಯೋಚನೆ ಮಾಡು, ಒಂದೇ ಸತಿ ಸೊಪ್ಪು ಹಾಕ್ತೀಯಾ? ಏನು ಮಾಡ್ತೀರಾ? 110 ಬೆಡ್ನ ಒಂದು 12 ಬೆಡ್ ಆಗಿ ಡಿವೈಡ್ ಮಾಡ್ಕೊಳ್ರಿ, ಇಲ್ಲ 10 ಬೆಡ್ ಆಗಿ ಡಿವೈಡ್ ಮಾಡ್ಕೊಳ್ರಿ. ಡಿವೈಡ್ ಮಾಡ್ಕೊಂಡಾಗ ಏನಾಗುತ್ತೆ, 10 ಥರ ಏನೋ ಸೊಪ್ಪನ್ನ ನೀವು ಒಂದು 10 ಬೆಡ್ಗೆ ಹಾಕಿದ್ರ, ಅದು ಬಿಟ್ಟು 10 ದಿವಸ 12 ದಿವಸಕ್ಕೆ ಇನ್ನೊಂದು 10 ಬೆಡ್ಡು, ಅದು ಬಿಟ್ಟು 12 ದಿವಸಕ್ಕೆ ಇನ್ನೊಂದು ಬೆಡ್ಡು, ಅದು ಬಿಟ್ಟು 12 ದಿವಸಕ್ಕೆ ಇನ್ನೊಂದು ಬೆಡ್ಡು. ಅದೇ ಥರ ನೀವು ಮಾಡಿದಾಗ ಏನಾಗುತ್ತೆ, 10 ಅಂದರೆ 10 ಬೆಡ್ಡು ಬಂದ್ಬಿಟ್ಟು ನಿಮಗೆ ಲೆಕ್ಕ ಹಾಕೊಳ್ರಿ ಎಷ್ಟು ದಿವಸಕ್ಕೆ ಬರುತ್ತೆ. 110 ಬೆಡ್ ಅಂತ ಹೇಳ್ದೆ ನಾನು. 100ಕ್ಕೆ ಕಂಪೇರ್ ಮಾಡ್ಕೊಳ್ಳಿ. 10 ಬೆಡ್ಡು 12 ದಿವಸ ಬಿಟ್ಟು ಹಾಕಬೇಕು. ಆಯಿತಾ? ನೀವು 10 ದಿವಸ ಬಿಟ್ಟು ಹಾಕೊಂಡ್ರೆ 10 ತಿಂಗಳು ಬರಲ್ಲ. 10 ದಿವಸ ಬಿಟ್ಟು ಹಾಕೋಬೇಕು. ಕಂಟಿನ್ಯೂಸ್ ಹಾರ್ವೆಸ್ಟ್ ಬರಬೇಕು ನಿಮಗೆ ಅಂದರೆ 100 days ಅಂದರೆ 3 months ಬರುತ್ತೆ. ಅಷ್ಟು ದಿವಸ ನೀನೇನು ಮಾಡ್ಬೋದು? ಸೊಪ್ಪು ಮಾರ್ಬೋದಾ? ಇನ್ನು ಟರ್ಮರಿಕ್ ಕೆಳಗಡೆನೇ ಇದೆ. ಅದಾದ್ಮೇಲೆ ಒಂದು ಬೆಡ್ ಅಂತ ತಗೊಂಡ್ರೆ ಒಳಗಡೆ ಅರಿಶಿನ ಹಾಕಿದೆ, ನೆಕ್ಸ್ಟ್ ನೀನೇನು ಮಾಡಿದೆ? ಸೊಪ್ಪಿನ ಬೀಜ ಹಾಕಿದೆ. ಆಯಿತಾ? ಅದಾದಮೇಲೆ ನಿನಗೆ ಇನ್ನೂ ಒಂದು ಗೊತ್ತಿದೆ, 45 ದಿವಸಕ್ಕೆ ಇನ್ನೂ ಒಂದಷ್ಟು ತರಕಾರಿಗಳು ಬರುತ್ತೆ ನಿಮಗೆ. ಬೆಂಡೆಕಾಯಿ ಗೊತ್ತಲ್ಲ ಎಲ್ಲರಿಗೂ? ಮೂಲಂಗಿ ಗೊತ್ತಲ್ವಾ? ಈ ಮೂಲಂಗಿ, ಬೆಂಡೆ ಇವೆಲ್ಲ ಬಂದ್ಬಿಟ್ಟು ನಮಗೆ ಎಷ್ಟು ದಿವಸಕ್ಕೆ ಹಾರ್ವೆಸ್ಟಿಗೆ ಬರುತ್ತೆ? 45 ಡೇಸ್ದಿಂದ 50 ಡೇಸ್ಗೆ ಅವೆಲ್ಲ ಹಾರ್ವೆಸ್ಟಿಗೆ ಶುರುವಾಗುತ್ತೆ. ಆಯಿತಾ? ಆ ಬೆಡ್ಡಲ್ಲಿ ನೀನು ಏನು ಮಾಡಿದೆ? ಕೆಳಗಡೆ ಟರ್ಮರಿಕ್ ಹಾಕ್ದೆ, ಮೇಲ್ಗಡೆ ಸೊಪ್ಪಿನ ಬೀಜ ಹಾಕ್ದೆ. ಸೈಡಲ್ಲಿ ನಂಗೆ ಜಾಗ ಇದೆ ಬೆಡ್ಡಲ್ಲಿ, ಆ ಕಡೆ ಜಾಗ ಇದೆ, ಈ ಕಡೆ ಜಾಗ ಇದೆ. ಈ ಕಡೆ ಬೆಂಡೆ ಹಾಕೋ, ಈ ಕಡೆ ಮೂಲಂಗಿ ಹಾಕೋ. ಆಯಿತಾ? ಬೆಂಡೆ ಹಾಕೊಂಡೆ, ಮೂಲಂಗಿ ಹಾಕೊಂಡೆ. ಅದಾದಮೇಲೆ ನಿನ್ಗೆ ಏನು ಮಾಡ್ತೀಯಾ? ಮೂಲಂಗಿ ಒಂದೊಂದು ಅಡಿ ಗ್ಯಾಪ್ ಬಿಟ್ಕೊಂಡು ಹಾಕೊಂಡು ಹೋಗ್ತೀಯ. ಇನ್ನೂ ಜಾಗ ಉಳಿದಿರುತ್ತೆ ನಿನಗೆ. ಎಲ್ಲಿ? ನಮಗೆ ಸೆಂಟರಲ್ಲಿ ಜಾಗ ಉಳಿದಿರುತ್ತೆ. ಸೆಂಟರಲ್ಲಿ ಏನೂ ಹಾಕಿಲ್ಲಲ್ಲ ನೀನು ಇನ್ನು. ಆ ಸೆಂಟರಲ್ಲಿ ಬಂದ್ಬಿಟ್ಟು ನಿಮಗೆ ಲೀಫಿ ವೆಜಿಟೇಬಲ್ಸ್ ಆದಮೇಲೆ ಇನ್ನೊಂದು ಕ್ರೀಪರ್ಸ್ ಅಂತ ಬರುತ್ತೆ. ಕ್ರೀಪರ್ಸ್ ಅಂದ್ರೇನು? ಬಳ್ಳಿ ತರಕಾರಿಗಳು. ಸೋರೆಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಮತ್ತು ಬಾಟಲ್ ಗಾರ್ಡು, ಬಿಟ್ಟರ್ ಗಾರ್ಡು, ಇವೆಲ್ಲ ಏನು ಬರುತ್ತೆ ಅವು ಕ್ರೀಪರ್ಸ್ ವೆಜಿಟೇಬಲ್ಸ್. ಅವೆಲ್ಲ ಬಂದ್ಬಿಟ್ಟು ನೀನು ಹಾಕಿದ್ಮೇಲೆ 2.5 ತಿಂಗಳಿಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಅವು ಅಷ್ಟೊತ್ತು ನಿನ್ಗೆ ಸೊಪ್ಪಿಂದೆಲ್ಲ ಮುಗ್ದಿರುತ್ತಾ? ನೀನು ಸೊಪ್ಪಿಂದೆಲ್ಲ ಮುಗಿಯೋ ಅಷ್ಟೊತ್ತು ನಿನ್ಗೇನಾಗುತ್ತೆ, ಈ ಕ್ರೀಪರ್ ವೆಜಿಟೇಬಲ್ಸ್ ಏನಾಗುತ್ತೆ ಸ್ಟಾರ್ಟ್ ಆಗಿ ಫ್ಲವರಿಂಗ್ ಬಿಡೋಕ್ಕೆ, ಫ್ರೂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊಪ್ಪು ಕಂಪ್ಲೀಟ್ ಆಗಿದ ತಕ್ಷಣ ನಿನ್ಗೇನಾಗುತ್ತೆ, ಬಳ್ಳಿ ತರಕಾರಿಗಳು ಕೊಡೋಕ್ಕೆ ಶುರುವಾಗುತ್ತೆ ನಿಂದ್ರಲ್ಲಿ ಪ್ರೊಡಕ್ಷನ್. ಆಯಿತಾ? ಬಳ್ಳಿ ತರಕಾರಿಗಳು ಒಂದು ಸತಿ 2.5 ತಿಂಗಳಿಗೆ ಸ್ಟಾರ್ಟ್ ಆಯಿತು ಅಂದರೆ ಒಂದು 2.5 ತಿಂಗಳು ಬರುತ್ತೆ. ನಾವು ಮೇಂಟೈನ್ ಮಾಡಿದ್ರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 2.5 ತಿಂಗಳು ಬರುತ್ತೆ. ಇದು 2.5 ತಿಂಗ್ಳಿಗೆ ಆಗೋಯ್ತು. ಅದು ಬಂದ್ಬಿಟ್ಟು 4 ತಿಂಗಳು. ಆಯಿತಾ? ಎಷ್ಟಾಯಿತು? 4, 5, 6 ತಿಂಗಳಾಯಿತು. ನೀನು ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ತೆಗಿತಾ ಇದೆಯಾ ಅದರೊಳಗಡೆ. ನೆಕ್ಸ್ಟು ನಮ್ಮ ಹತ್ರ ಇನ್ನೂ ಇದೆ, ಏನದು? ಟೊಮೊಟೊ ಇದೆ ನಮ್ಮ ಹತ್ರ. ಟೊಮೊಟೊ ಹಾಕೋಬೋದು ನಾವು, ಬದನೆ ಹಾಕೊಬೋದು. ಸೊ ಅವೆಲ್ಲನೂ ಚಿಲ್ಲಿನೂ ಹಾಕೋಬೋದು. ಅವು ಒಂದು 2 ತಿಂಗಳು 2.5 ತಿಂಗಳು ಬರುತ್ತೆ. ನಮ್ಗೇನು ಗೊತ್ತಾ, ಕ್ರೀಪರ್ಸ್ ಮೇಲೆ ಎದೋಳೋ ಅಷ್ಟೊತ್ತಿಗೆ ಇವೆಲ್ಲ ತರಕಾರಿಗಳು ಮುಗ್ದೋಗ್ಬಿಟ್ಟಿರುತ್ತೆ ನಮಗೆ ಕೆಳಗಡೆ ಬಿಡೋವು. ಅವಾಗ ಏನಾಗುತ್ತೆ, ನಿಮಗೆ ಬಳ್ಳಿ ತರಕಾರಿಗಳು ಶುರುವಾಗುತ್ತೆ. ಆ ಮಧ್ಯದಲ್ಲಿ ನೀವೇನು ಮಾಡ್ಬೋದು, ನುಗ್ಗೆ ಸೊಪ್ಪು ಹಾಕೋಬೋದು, ಮತ್ತು ಇನ್ನೊಂದು ಪಪ್ಪಾಯ ಹಾಕೋಬೋದು. ನಾವು ಪಪ್ಪಾಯ 2.5 ವರ್ಷ ಬರುತ್ತೆ ನಮಗೆ, ನುಗ್ಗೆ ಬರುತ್ತೆ. ಒಂದೇ ಬೆಡ್ಡಲ್ಲಿ ನಾನು ಹೇಳ್ತಾ ಇರೋದು 15 ಅಡಿ ಡಿಸ್ಟೆನ್ಸ್ಗೆ ನೀವೇನು ಮಾಡ್ಬೋದು, ಪಪ್ಪಾಯ ಹಾಕೋಬೋದು.
ಆದ್ರೂ ಮಧ್ಯದಲ್ಲಿ ನೀವೇನು ಹಾಕ್ಬೋದು, ನುಗ್ಗೆ ಹಾಕ್ಬೋದು. ಕನ್ಫ್ಯೂಷನ್ಸ್ ಯಾರಿಗೂ ಬೇಡ. ಕ್ರೀಪರ್ಸ್ ನಾವು ಹೆಂಗೆ ಹತ್ತಿಸ್ಬೇಕು ಅಂದರೆ, ಈಗ ನಾವೇನು ಹೇಳ್ದೆ, ಬೆಡ್ ಹೇಳ್ದೆ ನಾನು ಫಸ್ಟು. ಬೆಡ್ ಆದಮೇಲೆ ಅದಕ್ಕೊಂದು ಸ್ಟ್ರೆಚ್ಚರ್ ಬರುತ್ತೆ. ಆ ಸ್ಟ್ರೆಚ್ಚರ್ನ ಹೆಂಗೆ ಮಾಡಬೇಕು ಅಂದರೆ, ಈ ಡಿಸ್ಟೆನ್ಸ್ ಅಗಲ ಸ್ಪೇಸಿಂಗ್ ಎಷ್ಟು ಕೊಡ್ತೀರಿ ಪಪ್ಪಾಯ ಮತ್ತು 15 ಅಡಿ 15 ಅಡಿ ಸರ್. 15 ಅಡಿ 15 ಅಡಿ ಸರ್. ಪ್ಲಾಂಟ್ ಟು ಪ್ಲಾಂಟ್. ಹಾಂ, ಪ್ಲಾಂಟ್ ಟು ಪ್ಲಾಂಟ್ 15 ಅಡಿ 15 ಅಡಿ ಸ್ಪೇಸಿಂಗ್ ಇರುತ್ತೆ ಸರ್. ಫಸ್ಟ್ ಈ ಬೆಡ್ ಅಂತ ತಗೊಂಡ್ರೆ ಒಂದು ಪಪ್ಪಾಯ ಇಲ್ಲ ಹಾಕಿದೆ ಅಂದರೆ ಅದು 15 ಅಡಿಗೆ ನಾನು ನುಗ್ಗೆ ಹಾಕೊತೀನಿ, ಅದು 15 ಅಡಿಗೆ ಒಂದು ಪಪ್ಪಾಯ ಹಾಕೊತೀನಿ. ಆ ಬೆಡ್ಡಲ್ಲಿ ಏನಾಗುತ್ತೆ, ಮೇಲ್ಗಡೆ ಸ್ಟ್ರೆಚ್ಚರ್ ಮಾಡ್ಕೋಬೇಕು. ಅದು ಸ್ಟ್ರೆಚ್ಚರ್ ಇದೆ, ಬರೀ ಕೆಳಗಡೆ ಅಷ್ಟೇ ಅಲ್ಲ ಇದಕ್ಕೆ ಸ್ಟ್ರೆಚ್ಚರ್. ಯಾಕೆಂದ್ರೆ ನೀವು ಕ್ರೀಪರ್ಸ್ ಬೆಳೀತಾ ಇದ್ದೀರಲ್ವಾ, ಕಂಟಿನ್ಯೂಸ್ ಆಗಿ ಹಾರ್ವೆಸ್ಟ್ ತಗೋಬೇಕು. ನೀನು ಸುಮ್ಮನೆ ಕುತ್ಕೋಬಾರ್ದು, ಲಾಸ್ ಆಗಿ ಅರ್ಶನ ಹಾಕ್ಬಿಟ್ಟು ಕುತ್ಕೋಬಾರ್ದು. ಹೆಂಗ್ ಮಾಡಬೇಕು ಆ ಪ್ಲಾಟ್ ಅಲ್ಲಿ ಅಂದಾಗ ಇದಾಯ್ತಲ್ಲ. ಇಲ್ಲಿವರೆಗೂ ಯಾರಿಗಾದ್ರೂ ಕನ್ಫ್ಯೂಷನ್ ಇದೆಯಾ? ಅದು ಹಾರ್ಮ್ ಆಗಲ್ಲ. ನಾನು ಹೇಳ್ದೆ ನೋಡ್ರಿ, ನಿಮ್ಗೆ ಲೀಫಿ ವೆಜಿಟೇಬಲ್ಸ್ ಒಂದು ಬೆಡ್ಡಲ್ಲಿ 45 ದಿವಸಕ್ಕೆ ನೀವು ತೆಗೆದು ಬಿಡ್ತೀರಾ. ಎಲ್ಲ ಬೆಡ್ಡಲ್ಲೂ 45 ದಿವಸಕ್ಕೆ ನಿಮ್ಮ ಹತ್ರ ಲೀಫಿ ವೆಜಿಟೇಬಲ್ ಎಕ್ಸ್ಟ್ರಾಕ್ಟ್ ಆಗೋಗ್ಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ, ಮೇಲ್ಗಡೆ ಲೇಯರ್ ಎಲ್ಲ ಖಾಲಿ ಆಗೋಯ್ತಾ. ಖಾಲಿ ಆಗೋದಾಗ ನಿಂಗೆ ಏನಾಗುತ್ತೆ, ಈ ಕಡೆ ಬೆಂಡೆ ಗಿಡ, ಈ ಕಡೆ ಮೂಲಂಗಿ ಗಿಡ, ಮತ್ತೆ ಮಧ್ಯದಲ್ಲಿ ಒಂದೊಂದು ಟೊಮೊಟೊ ಇಟ್ಕೊಂಡಿರ್ತೀಯ. ಬೆಂಡೆ ಮೂಲಂಗಿ ಬೇಗ ಬರುತ್ತೆ, ಆಯ್ತಾ. ಅದನ್ನ ಹಾರ್ವೆಸ್ಟ್ ಮಾಡೋಷ್ಟಕ್ಕೆ ನಿಮಗೆ ಟೊಮೊಟೊ ರೆಡಿ ಆಗಿರುತ್ತೆ. ಟೊಮೊಟೊ ಹಾರ್ವೆಸ್ಟ್ ಮಾಡ್ಕೊಳ್ಳೋ ಅಷ್ಟಕ್ಕೆ ನಿಮ್ಗೆ ಏನಾಗುತ್ತೆ, ಕ್ರೀಪರ್ಸ್ ವೆಜಿಟೇಬಲ್ಸು 2.5 ತಿಂಗಳು ಅಷ್ಟೊತ್ತಿಗೆ ಹೂವು ಇನ್ನೂ ಹತ್ಕೊಂಡು ಶುರುವಾಗ್ತಿರುತ್ತೆ. ಆ ಫ್ಲವರಿಂಗ್ ಫ್ರೂಟಿಂಗ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ನಿಮಗೆ ಲೀಫಿ ಮುಗ್ದೋಗ್ಬಿಟ್ಟಿರುತ್ತೆ. ನಿಮ್ಮ ಪ್ಲಾಂಟಲ್ಲಿ ಲೀಫಿ ಮುಗ್ದೋಗಿರುತ್ತೆ, ಇದು ನಿಮ್ಮದು ಏನದು ಮೂಲಂಗಿ ಮುಗ್ದೋಗಿರುತ್ತೆ, ಬದನೇನೂ ಮುಗ್ದೋಗಿರುತ್ತೆ 2.5 ತಿಂಗಳಿಗೆ, ಗೊತ್ತಾಯ್ತಾ. ಕ್ರೀಪರ್ಸ್ ಒಂದ್ಸತಿ ಸ್ಟಾರ್ಟ್ ಆಯಿತು ಅಂದರೆ ನೆರಳು ಕವರ್ ಆಗುತ್ತೆ ಮೇಲ್ಗಡೆ. ನೆರಳು ಯಾವಾಗ ಕವರ್ ಆಗುತ್ತೆ, ಕೆಳಗಡೆ ಏನು ಬೆಳೆ ಬರೋಲ್ಲ. ಅರ್ಶನಕ್ಕೆ ನೆರಳು ತುಂಬ 60% 80% ಶೇಡ್ ಇರಬೇಕು ಅದಕ್ಕೆ ಅರ್ಶನಕ್ಕೆ. ಆವಾಗ ಕರ್ಕ್ಯೂಮಿನ್ ಕಂಟೆಂಟ್ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅರ್ಶನದಲ್ಲಿ. ಆ ಕರ್ಕ್ಯೂಮಿನ್ ಕಂಟೆಂಟ್ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಅರ್ಶನಕ್ಕೆ ನೆರಳಬೇಕು. ಓಪನ್ ಫೀಲ್ಡಲ್ಲಿ ಇವಾಗ ಎಲ್ಲರೂ ಬೆಳೆಯೋದು, ನೀವು ಅರ್ಶನನ ಸ್ವಲ್ಪ 80% ಶೇಡ್ ನೆಟ್ಟಲ್ಲಿ ಬೆಳೆ ನೋಡ್ರಿ, ಅದ್ರ ಕಲರು ಕ್ವಾಲಿಟಿನೇ ಡಿಫ್ರೆಂಟ್ ಆಗಿರುತ್ತೆ, ಗೊತ್ತಾಯ್ತಾ. ಅವಾಗ ಏನಾಗುತ್ತೆ, ನಿಮ್ಮ ಅರ್ಶನಕ್ಕೆ ಏನಾಯ್ತೆ, ಮೇಲ್ಗಡೆ ಕ್ರೀಪರ್ಸ್ ರೆಡಿ ಆಯಿತು, ಅಷ್ಟೊಕ್ಕೆ ಅರ್ಶನ ಇನ್ನೂ ಇಷ್ಟು ಉದ್ದ ಬಂದಿರ್ತದೆ. 2.5-3-4 ತಿಂಗಳಿಗೆ ಅಷ್ಟೊತ್ತಿಗೆ ಅಷ್ಟೇ ಬಂದಿರೋದು, ಜಾಸ್ತಿ ಇಷ್ಟು ಉದ್ದ ಬರೋಲ್ಲ ಅದು. ಆಮೇಲೆ ಗ್ರೋತ್ ಆಗೋದು. ಅವಾಗ ನಿಮಗೆ ಕ್ರೀಪರ್ಸು ಅದನ್ನೆಲ್ಲ ಇನ್ನು 2.5 ತಿಂಗಳಷ್ಟು ಖಾಲಿ ಮಾಡೋ ಅಷ್ಟಕ್ಕೆ ನಿಮ್ಗೆ ಏನಾಗುತ್ತೆ, ಆ ಕಡೆ ಪಪ್ಪಾಯ, ಈ ಕಡೆ ನುಗ್ಗೆ ಸೊಪ್ಪು ಹಾಕಿರ್ತೀರ. ನುಗ್ಗೆ ಸೊಪ್ಪು ಬಂದ್ಬಿಟ್ಟು 6-7 ತಿಂಗಳಿಗೆ ನಮಗೆ ಸೊಪ್ಪು ಕೊಡ್ತೈತೆ. ಮತ್ತು ಇದು ಅಷ್ಟೇ, ಪಪ್ಪಾಯನು ಬಂದ್ಬಿಟ್ಟು 7-8 ತಿಂಗಳಿಗೆಲ್ಲ ಪಪ್ಪಾಯ ಗಿಡ ಹಣ್ಣು ಕೊಡೋಕೆ ಶುರುವಾಗುತ್ತೆ. ಈಗಿರೋ ಅಂಥವು ಅವೇನಾಗುತ್ತೆ, ನೀವು ಮಾಡಿರೋ ಸ್ಟ್ರಕ್ಚರಿಂದ ಮೇಲ್ಗಡೆ ಹೋಗ್ಬಿಡುತ್ತವು. ನಿಮಗೆ ಯಾವುದೇ ಅರ್ಶನಕ್ಕೆ ನಿಮಗೆ ಹಾನಿ ಆಗಲ್ಲ, ಗೊತ್ತಾಯ್ತಾ. ಅಷ್ಟಕ್ಕೆ ನಿಮ್ಮ ಕ್ರೀಪರ್ಸು ಮುಗ್ದೋಗ್ಬಿಡುತ್ತೆ. ಸೊ ಆ 4-5 ತಿಂಗಳು ಅಷ್ಟಕ್ಕೆ ನಿಮಗೆ ನಿಮ್ಮ ಸೊಪ್ಪು ತಗೊಂಡಿದ್ದೀರಾ, ತರಕಾರಿಗಳು ತಗೊಂಡಿದ್ದೀರಾ, ಮತ್ತು ಬಳ್ಳಿ ತರಕಾರಿಯಿಂದನೂ ದುಡ್ಡು ತೊಗೊಂಡಿದ್ದೀರಾ. ಇನ್ನು ನೀವು ಪಪ್ಪಾಯ ಮತ್ತು ನುಗ್ಗೆಯಿಂದ ದುಡ್ಡು ಮಾಡ್ಬೋದಲ್ವಾ, ಅದರಲ್ಲಿ ಒಂದಷ್ಟು. ಅದಾಗೋಷ್ಟಕ್ಕೆ ನಿಮ್ಗೆ ಅರ್ಶನ ರೆಡಿ ಆಯಿತಾ. 10 ತಿಂಗಳು ಅಷ್ಟೊತ್ತಿಗೆ ನಿಮ್ಗೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಹಾರ್ವೆಸ್ಟ್ ತೊಗೊತಿರ್ತೀರಾ. ಬರೀ ಅರ್ಶನ ಒಂದೇ ಅಲ್ಲ, ಇಷ್ಟೆಲ್ಲ ತೊಗೊಂಡಿರ್ತೀರಾ. ಈಗ